2,000 ಪ್ಲಸ್ 2,000 ಗೃಹಲಕ್ಷ್ಮಿ 4,000 ಜಮೆ ಆಯಿತು. ಆ್ಯಂಡ್ ನಿನ್ನೆ ಮೊನ್ನೆ ಇವತ್ತು ಆ್ಯಂಡ್ ನಾಳೆ ಒಟ್ಟು ಆಲ್ಮೋಸ್ಟ್ ಎಲ್ಲರ ಅಕೌಂಟಿಗೂ ಹಣ ಜಮೆ ಆಗ್ತಾ ಇರುವಂಥದ್ದು ಸದ್ಯದ ಪರಿಸ್ಥಿತಿಯಲ್ಲಿ. ಆಗಿಲ್ಲ ಅಂತಂದ್ರೆ ಬಂದುಬಿಟ್ಟು ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಬಂದುಬಿಟ್ಟು ಕಮೆಂಟ್ ಮಾಡಿ. ನಿಮ್ಮ ಕಮೆಂಟಿಗೆ ನಾನು ರಿಪ್ಲೈಯನ್ನು ಕೊಡ್ತೇನೆ, ಯಾರಿಗೆ ಹಣ ಬಂದಿದೆ ಯಾರಿಗೆ ಹಣ ಬಂದಿಲ್ಲ. ಆ್ಯಂಡ್ ಎಕ್ಸ್ಪೆಷಲಿ ಈ ವಿಡಿಯೋದಲ್ಲಿ ಹೇಳುವಂಥದ್ದು ಖಂಡಿತವಾಗ್ಲೂ ನೀವು ಕಮೆಂಟ್ ಮಾಡಿದರೆ ಖಂಡಿತವಾಗ್ಲೂ ನಾನು ನೋಡ್ತೇನೆ ಆ್ಯಂಡ್ ನೋಡಿ ಅದಕ್ಕೆ ರಿಪ್ಲೈ ಕೊಡ್ತೇನೆ. ನಿಮ್ಗೆ ಹಣ ಬಂದಿಲ್ಲ ಅಂತಂದ್ರೂ ಕಮೆಂಟ್ ಮಾಡಿ, ಬಂದಿದ್ರು ಕೂಡ ಕಮೆಂಟ್ ಮಾಡಿ. ಬಂದಿದ್ರೆ ಯಾಕೆ ಕಮೆಂಟ್ ಮಾಡೋದು ಅಂತಂದರೆ ಕೆಲವ್ರು ಹೇಳ್ತೀರಿ ಈಗ ಬರೋದೇ ಇಲ್ಲ ಸರ್ ನಮ್ಗೆ ಹಣ ಅಂತ ಹೇಳ್ತೀರ. ನಿಮ್ಗೆ ಗೊತ್ತಾಗುತ್ತೆ ಯಾರೆಲ್ಲ ಬರಲ್ಲ ಅಂತ ಹೇಳ್ತಿದ್ರೆ ಅವ್ರು ಎಲ್ರಿಗೂ ಗೊತ್ತಾಗುತ್ತೆ ಯಾರಿಗಾದ್ರೂ ಹಣ ಬಂದಿದ್ದಿದ್ರೆ. ಹಾಗಾಗಿ ತುಂಬ ಜನರಿಗೆ ಹಣ ಬಂದಿದೆ. ಆಲ್ಮೋಸ್ಟ್ ಎಲ್ರಿಗೂ, ನೀವು ಕೆಲವರಿಗೆ ಹಣ ಬರದೇ ಇರ್ಬೋದು. ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಆಲ್ಮೋಸ್ಟ್ ನನಗೂ ಗೊತ್ತಿದೆ, ಆಲ್ಮೋಸ್ಟ್ ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಹಣ ಈಗ ಆಲ್ಮೋಸ್ಟ್ ಜಮೆ ಆಗ್ತಾ ಇಲ್ಲ, ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಬೇಗ ಜಮೆ ಆಗ್ತಾ ಇದೆ. ಅಂದರೆ ಈಗ ಸರ್ಕಾರ ಖಂಡಿತವಾಗ್ಲೂ ಹಣ ಹಾಕ್ತಾ ಇಲ್ಲ ಅಂತ ಅಲ್ಲ, ಅಂದರೆ ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಟೆಕ್ನಿಕಲ್ ಎರರ್ ಜಾಸ್ತಿ ಇದೆ. ಹಾಗಾಗಿ ಆ ರೀತಿ ಕಾರಣ ಇರುವಾಗ ನಿಮಗೆ ಸ್ಟ್ರಕ್ ಆಗಿಬಿಟ್ಟಾಗ ನಾನು ಅದೇ ಹೇಳುವಂಥದ್ದು ಇಷ್ಟೇ, ಸಿಂಪಲ್ಲಾಗಿ ನೀವು ಆ ಟೆಕ್ನಿಕಲ್ ಎರರನ್ನು ಸರಿ ಮಾಡ್ಕೊಳ್ಬೇಕಾಗ್ತದೆ. ಆ್ಯಂಡ್ ಒಂದಿಷ್ಟು ಜನರಿಗೆ ಏನಪ್ಪ ಅಂತಂದರೆ ಒಂದಿಷ್ಟು ಜಿಲ್ಲೆಗಳಿಗೆ ಇಲ್ಲಿ ಮೇಯ್ನಾಗಿ ಡಾಕ್ಯುಮೆಂಟ್ಸ್ಗಳೆಲ್ಲ ಸರಿ ಇರಲ್ಲ ನಿಮ್ಮದು. ಆಲ್ಮೋಸ್ಟ್ ಕೆಲವೊಂದಿಷ್ಟು ರೇಷನ್ ಕಾರ್ಡ್ ಅಪ್ಡೇಟ್ ಆಗುವಂಥದ್ದು ಬಾಕಿ ಇರುತ್ತೆ. ಮತ್ತು ಕೆಲವರು ನಾನು ಮೊನ್ನೆ ಹೇಳಿದೆ ರೇಷನ್ ಕಾರ್ಡ್ ಅಪ್ಡೇಟ್ 15 ವರ್ಷ ಆಗಿದ್ದರೆ ಬೇಗ ಚೇಂಜ್ ಮಾಡಿಸಿ, ಇಲ್ಲ ಅಂತಂದರೆ ಮುಂದೆ ದೊಡ್ಡ ಪ್ರಾಬ್ಲಮ್ ಆಗ್ತದೆ. ನಾನು ಹೇಳಿದೆ ಈಗ ನೀವು ರೇಷನ್ ಕಾರ್ಡನ್ನು ಬೇಗ ಚೇಂಜ್ ಮಾಡಿ ಅಪ್ಡೇಟ್ ಮಾಡಿ, ಖಂಡಿತವಾಗ್ಲೂ ಡೆಫಿನೆಟಾಗಿ ಹಣ ಜಮೆ ಆಗುತ್ತೆ. ಅಂದರೆ ಮೇಯ್ನಾಗಿ ರೇಷನ್ ಕಾರ್ಡ್ ಇರುವಂಥದ್ದು ಈ ಒಂದು ಯೋಜನೆಗೆ. ಹಾಗಾಗಿ ನಾನು ಹೇಳುವಂಥದ್ದು ರೇಷನ್ ಕಾರ್ಡ್ ನೀವು ಸರಿ ಮಾಡಿಕೊಂಡು ಅಪ್ಡೇಟನ್ನು ಮಾಡಿಕೊಂಡ್ರೆ ಡೆಫಿನೆಟಾಗಿ ಹಣ ಜಮೆ ಆಗುತ್ತೆ. ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳುವಂಥದ್ದು ಏನಿಲ್ಲ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಕಮೆಂಟ್ ಮಾಡಿಲ್ಲ ಅಂದರೆ ದಯವಿಟ್ಟು ಕಮೆಂಟ್ ಮಾಡ್ಕೊಳ್ಳಿ ಸ್ನೇಹಿತರೆ. ಆ್ಯಂಡ್ ಇಲ್ಲಿ ನಾನು ಹೇಳುವಂಥದ್ದು ಇಷ್ಟೇ, ದಯವಿಟ್ಟು ಎಲ್ಲರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಬಂದುಬಿಟ್ಟು ಕಮೆಂಟ್ ಮಾಡಿ. ನಾನು ಎಲ್ರಿಗೂ ಹೇಳುವಂಥದ್ದು ಯಾಕಪ್ಪ ಅಂತಂದರೆ ಒಂದಿಷ್ಟು ಜನ ಹೇಳ್ತಾರೆ ಈಗ ಕಮೆಂಟ್ ಬಾಕ್ಸಲ್ಲಿ ಬಂದುಬಿಟ್ಟು ಹೇಳ್ತೀರ ಅಂದರೆ ನಮ್ಗೆ ಹಣ ಜಮೆ ಆಗಿಲ್ಲ, ವರಿ ಮಾಡ್ಕೊಳ್ಳುವಂಥ ಅಗತ್ಯ ಇಲ್ಲ. ಕಮೆಂಟ್ ಬಾಕ್ಸಲ್ಲಿ ಬಂದುಬಿಟ್ಟು ಕಮೆಂಟ್ ಮಾಡಿ ನಿಮ್ಗೆ ಏನು ಅನಿಸ್ತು. ಆ್ಯಂಡ್ ಸರ್ಕಾರದಿಂದ ಹಣ ಜಮೆ ಆಗಲಿ, ಎಲ್ಲರ ಅಕೌಂಟಿಗೆ ಹಣ ಬರಲಿ ಅಂತ ಕೇಳ್ಕೊಳ್ತೀನಿ. ಕಮೆಂಟ್ ಮಾಡ್ಕೊಳ್ಳಿ ಎಲ್ಲರೂ ಕೂಡ, ದಯವಿಟ್ಟು ಕಮೆಂಟ್ ಮಾಡ್ಕೊಳ್ಳಿ, ನಿಮ್ಮ ಅನಿಸಿಕೆ ಏನಿದೆ ತಿಳಿಸ್ಕೊಡಿ. ಆ್ಯಂಡ್ ಸ್ವಲ್ಪ ಹೊರಗಡೆ ಇದ್ದೀನಿ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಯಾಕಂತಂದರೆ ಹಕ್ಕಿಗಳೆಲ್ಲ ಕೂಗುವಂಥದ್ದು ಸ್ವಲ್ಪ ಕೇಳಿಸ್ತಾ ಇದೆ, ಸಾರಿ. ಬಟ್ ನಾನು ಹೇಳುವಂಥದ್ದು ಇಷ್ಟೇ, ಎಲ್ಲರ ಅಕೌಂಟಿಗೆ ಹಣ ಜಮೆ ಆಗಬೇಕು. ಆ್ಯಂಡ್ ಕಮೆಂಟ್ ಬಾಕ್ಸಲ್ಲಿ ಬಂದುಬಿಟ್ಟು ಕಮೆಂಟ್ ಮಾಡಿ. ನಾನು ಎಲ್ರಿಗೂ ಹೇಳುವಂಥದ್ದು ಇಷ್ಟೇ, ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗ್ಬೇಡಿ ಅಷ್ಟೇ, ಡೆಫಿನೆಟಾಗಿ ಹಣ ಜಮೆ ಆಗುತ್ತೆ. ಆ್ಯಂಡ್ ಎಲ್ರಿಗೂ ಹಣ ಬರಲಿ ಅಂತ ನಾನು ಎಕ್ಸ್ಪೆಕ್ಟ್ ಮಾಡುವಂಥದ್ದು. ಯಾಕಪ್ಪ ಅಂತಂದರೆ ಒಂದಿಷ್ಟು ಜನರಿಗೆ ತುಂಬ ಇಂಪಾರ್ಟೆಂಟ್ ಇದೆ. ಆ್ಯಂಡ್ ತುಂಬ ಜನರಿಗೆ ಅಂದರೆ ಕೆಲವರು ಇಂಪಾರ್ಟೆಂಟ್ ಇರಲ್ಲ ಅಂತಂದ್ರೆ ಹಂಗಲ್ಲ, ಆ ಕ್ಷಣಕ್ಕೆ ಬೇಕಾಗಿರಲ್ಲ. ಅಂದರೆ ಕೆಲವರಿಗೆ ಬೇಕಾಗಿರುತ್ತೆ, ಅಂದರೆ ಅದು ತಪ್ಪಲ್ಲ, ಖಂಡಿತವಾಗ್ಲೂ ತಪ್ಪಲ್ಲ, ಬೇಕಾಗಿರುತ್ತೆ. ಹಾಗಾಗಿ ಅಂಥವ್ರಿಗೆ ಬೇಗ ಬಂದರೆ ನಂಗೆ ತುಂಬ ಖುಷಿ ಆಗುತ್ತೆ. ಅಂದರೆ ಎಲ್ರಿಗೂ ಬರಬೇಕು ಹಂಗಲ್ಲ. ಈಗ ಹಣ ಯಾರೆಲ್ಲ ಅಪ್ಲೈ ಮಾಡಿದ್ರು ಎಲ್ರಿಗೂ ಬರಬೇಕು. ಈಗ ಹಣ ಕಮ್ಮಿ ಇದ್ದವ್ರಿಗೆ ಬರಬೇಕು, ಜಾಸ್ತಿ ಇದ್ದವ್ರಿಗೆ ಬರಬಾರ್ದು, ಅದಲ್ಲ. ಈಗ ನಿಮಗೆ ಹಣ ಯಾರಿಗೆ ಅವಶ್ಯಕತೆ ಇದೆ ಅವ್ರಿಗೆ ಬರಬೇಕು, ಅವಶ್ಯಕತೆ ಇಲ್ದಿದ್ದವ್ರಿಗೆ ಬರಬಾರ್ದು, ಅದಲ್ಲ. ಎಲ್ರಿಗೂ ಬರಬೇಕು. ಆದರೆ ಆ ಕ್ಷಣದಲ್ಲಿ ಯಾರಿಗೆ ಬೇಕು ಅನ್ನುವಂಥದ್ದು ಮ್ಯಾಟ್ರ್ ಆಗ್ತದೆ. ಅಂಥವ್ರಿಗೆ ಪಟ ಸರ್ಕಾರ ಏನಾದರೂ ಮನ್ಸು ಮಾಡಿ ಪಟ ಹಾಕಿದರೆ ಅದೊಂದು ಖುಷಿ ವಿಚಾರ. ಯಾಕಂತಂದರೆ ಈಗ ನೀವು ನೋಡ್ತಾ ಇರ್ಬೋದು ಸದ್ಯದ ಪರಿಸ್ಥಿತಿಯಲ್ಲಿ ಪಟ್ಟ ಅಂತ ಕೆಲವರಿಗೆ ಹಣ ಬೇಕಾಗಿರುತ್ತೆ. ಅವಾಗ ಗೃಹಲಕ್ಷ್ಮಿ ಯೋಜನೆ ಹಣ ಏನಾದರೂ ಬಂದರೆ ಕಮೆಂಟ್ ಮಾಡಿ ಕೆಳಗಡೆ ನಿಮ್ಮ ಅನಿಸಿಕೆ ಏನಂತ, ನಿಮ್ಗೆ ಯಾವ ರೀತಿ ಖುಷಿ ಆಗುತ್ತೆ ಅಂತ. ಅಂದರೆ ಆ ಲೆವೆಲಿಗೆ ಖುಷಿ ಆಗುತ್ತೆ, ಪಟ್ಟಂತ ನಿಮ್ಗೆ ಹಣ ಬಂತಂತ ಇಟ್ಕೊಳ್ಳಿ. ಯಾವ ಲೆವೆಲಿಗೆ ಖುಷಿ ಆಗುತ್ತೆ ನೋಡಿ. ಅಂದರೆ ನಾನು ಅದೇ ಹೇಳುವಂಥದ್ದು, ಸಿಂಪಲಾಗಿ ಹೇಳಬೇಕಂತಂದ್ರೆ ಏನಪ್ಪ ಅಂತಂದರೆ ಇಲ್ಲಿ ನಾನು ಇಷ್ಟೇ ಹೇಳುವಂಥದ್ದು, ಕಮೆಂಟ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಅಷ್ಟೇ. ಸಿಂಪಲಾಗಿ ಏನಿಲ್ಲ, ನೀವು ಕಮೆಂಟ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬನ್ನು ಮಾಡ್ಕೊಳ್ತೀರ ಅಂತಂದು ನಮ್ಮ ಚಾನಲ್ಗೆ ಡೆಫಿನೆಟಾಗಿ ನಿಮ್ಗೆ ಅರ್ಥ ಆಗುತ್ತೆ, ನಿಮಗೆ ಗೊತ್ತಾಗುತ್ತೆ ಹಣ ಜಮೆ ಆಗುತ್ತೆ, ಹಣ ಬರುತ್ತೆ, ಸರ್ಕಾರದಿಂದ ಹಣ ಜಮೆ ಆಗುತ್ತೆ, ವರಿ ಮಾಡ್ಕೊಳ್ಳೋಂಥ ಅಗತ್ಯ ಇಲ್ಲ ಅನ್ನುವಂಥದ್ದು ಪ್ರಾಪರಾಗಿ ನಿಮ್ಗೆ ಗೊತ್ತಾಗುತ್ತೆ. ಹಾಗಾಗಿ ನಾನು ಹೇಳುವಂಥದ್ದು ಇಷ್ಟೇ, ದಯವಿಟ್ಟು ಕಮೆಂಟ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಆ್ಯಂಡ್ ಡೆಫಿನೆಟಾಗಿ ನಿಮ್ಮ ಅನಿಸಿಕೆ ಏನಿದೆ ಅದನ್ನು ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಷ್ಟೇ. ನಾನು ಹೇಳಲಿಕ್ಕೆ ಇಷ್ಟಪಡುವಂಥದ್ದು ಪ್ರಾಪರಾಗಿ ನಾನು ಹೇಳುವಂಥದ್ದು ಇಷ್ಟೇ, ದಯವಿಟ್ಟು ಕಮೆಂಟನ್ನು ಮಾಡ್ಕೊಳ್ಳಿ, ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಸ್ನೇಹಿತರೆ. ಆ್ಯಂಡ್ ಇದಾದ ಮೇಲೆ ನಿಮಗೆ ಏನು ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗ್ಬಿಡಿ. ನಾನು ಮತ್ತೊಂದು ಹೇಳುವಂಥದ್ದು ಇಷ್ಟೇ, ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗ್ಬಿಡಿ, ಎಲ್ಲರ ಅಕೌಂಟಿಗೆ ಹಣ ಜಮೆ ಆಗುತ್ತೆ ಅಂತ ಹೇಳ್ತಾ. ಆ್ಯಂಡ್ ಸ್ನೇಹಿತರೆ ಇಲ್ಲಿ ನಾನು ಏನಪ್ಪ ಅಂತಂದರೆ ಆ್ಯಂಡ್ ಇಲ್ಲಿ ಎಲ್ಲರ ಅಕೌಂಟಿಗೆ ಹಣ ಜಮೆ ಆಗಲಿ ಅಂತ ಕೇಳ್ಕೊಳ್ತೀನಿ. ಕಮೆಂಟ್ ಮಾಡಿಲ್ಲ ಅಂದರೆ ಕಮೆಂಟ್ ಬಾಕ್ಸಲ್ಲಿ ಬಂದ್ಬಿಟ್ಟು ಕಮೆಂಟ್ ಕೂಡ ಮಾಡಿ. ಯಾಕಪ್ಪ ಅಂತಂದರೆ ಕಮೆಂಟ್ ಮಾಡಿಲ್ಲ ಅಂತಂದರೆ ಅರ್ಥ ಆಗಲ್ಲ ನಿಮ್ಗೆ. ಹಾಗಾಗಿ ದಯವಿಟ್ಟು ಕಮೆಂಟ್ ಕೂಡ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಕೂಡ ಮಾಡಿ. ಎಲ್ಲರ ಅಕೌಂಟಿಗೆ ಹಣ ಬರಬೇಕಂತಂದರೆ ದಯವಿಟ್ಟು ನಾನು ಹೇಳುವಂಥ ರೀತಿಯಲ್ಲಿ ಮಾಡ್ಕೊಳ್ಳಿ. ಆ್ಯಂಡ್ ನೀವು ತಲೆ ಕೆಡಿಸ್ಕೊಳ್ಳೋಂಥ ಅಗತ್ಯ ಡೆಫಿನೆಟಾಗಿ ಎಲ್ರಿಗೂ ಹಣ ಜಮೆ ಆಗುತ್ತೆ, ವರಿ ಮಾಡ್ಕೊಳ್ಳೋಂಥ ಅಗತ್ಯ ಇಲ್ಲ. ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿಲ್ಲ ಅಂತ ದಯವಿಟ್ಟು ಮಾಡ್ಕೊಳ್ಳಿ, ತುಂಬ ಇಂಪಾರ್ಟೆಂಟ್. ಕಮೆಂಟ್ ಮಾಡಿಲ್ಲ ಅಂತ ದಯವಿಟ್ಟು ಮಾಡ್ಕೊಳ್ಳಿ, ತುಂಬ ಇಂಪಾರ್ಟೆಂಟ್. ನಾನು ಆಲ್ರೆಡಿ ಹೇಳಿದೆ, ಕಮೆಂಟ್ ಅನ್ನುವಂಥದ್ದು ತುಂಬ ಇಂಪಾರ್ಟೆಂಟ್ ಆಗ್ತದೆ. ಹಾಗಾಗಿ ಕಮೆಂಟನ್ನು ಮಾಡ್ಕೊಳ್ಳಿ. ಆ್ಯಂಡ್
ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ ಸ್ನೇಹಿತರೆ, ಇಲ್ಲಿ ಆಲ್ಮೋಸ್ಟ್ ನಾನು ಹೇಳಿದೆ ನಿಮ್ಗೆ, ಹಾಗಾಗಿ ಕಾಮೆಂಟ್ ಸೆಕ್ಷನಲ್ಲಿ ಬಂದ್ಬಿಟ್ಟು ಕಮೆಂಟ್ ಮಾಡಿ. ಒಂದು ಬಾರಿ ಕಾಮೆಂಟ್ ಮಾಡ್ಕೊಳ್ಳಿ, ನಿಮ್ಮ ಅನಿಸಿಕೆ ಏನಿದೆ ಅಂತ ಅದನ್ನು ತಿಳಿಸ್ಕೊಡಿ. ಖಂಡಿತವಾಗ್ಲೂ ಎಲ್ರಿಗೂ ಅರ್ಥ ಆಗುತ್ತೆ. ನಿಮ್ಮ ಅನಿಸಿಕೆ ಏನಿದೆ ಅದನ್ನು ತಿಳಿಸ್ಕೊಡಿ. ಆ್ಯಂಡ್ ಎಲ್ಲರ ಅಕೌಂಟಿಗೆ ಹಣ ಜಮೆ ಆಗಲಿ ಅಂತ ಕೇಳ್ಕೊಳ್ತೀನಿ. ಎಲ್ರಿಗೂ ಒಳ್ಳೇದಾಗಲಿ ಆ್ಯಂಡ್ ಎಲ್ಲರ ಅಕೌಂಟಿಗೆ ಹಣ ಬರಲಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಅನಿಸಿಕೆ ಏನಿದೆ ಅದನ್ನು ತಿಳಿಸ್ಕೊಡಿ. ಆ್ಯಂಡ್ ಡೆಫಿನೆಟಾಗಿ ನಾನು ಎಲ್ರಿಗೂ ಹೇಳುವಂಥದ್ದು ಇಷ್ಟೇ, ಸಿಂಪಲಾಗಿ ಎಲ್ಲರ ಅಕೌಂಟಿಗೆ ಹಣ ಬರಲಿ ಅಂತ ಕೇಳ್ಕೊಳ್ತೀನಿ. ಆ್ಯಂಡ್ ಎಲ್ಲರೂ ಕೂಡ ನಾನು ಏನು ಹೇಳಿದೆ, KYC ಅಂತಲ್ಲ, ಏನು ಹೇಳಿದೆ ಅದನ್ನು ಫಾಲೋ ಮಾಡ್ಕೊಳ್ಳಿ, ಎಲ್ಲರ ಅಕೌಂಟಿಗೆ ಹಣ ಬರಲಿ. ಆ್ಯಂಡ್ ಅದರೊಟ್ಟಿಗೆ ವೀಡಿಯೋವನ್ನು ಯಾರೂ ಕೂಡ ಮಧ್ಯದಲ್ಲಿ ಸ್ಕಿಪ್ ಮಾಡಲಿಕ್ಕೆ ಹೋಗ್ಬೇಡಿ, ಕೊನೆ ಅಂದರೆ ಕೊನೆವರೆಗೂ ನೋಡಿ ಸ್ನೇಹಿತರೆ. ಹೇಳ್ಬೋದು ಸ್ನೇಹಿತರೆ, ಅದನ್ನೆಲ್ಲ ಬೇಗ ಮಾಡ್ಕೊಳ್ಳುವಂಥದ್ದು ತುಂಬ ಇಂಪಾರ್ಟೆಂಟ್. ಅದನ್ನೆಲ್ಲ ಬೇಗ ಮಾಡ್ಕೊಳ್ಳಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆ್ಯಂಡ್ ಈಗ ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ, ಪ್ಯಾನ್ ಕಾರ್ಡ್ ಅಪ್ಡೇಟ್, ಆಧಾರ್ ಕಾರ್ಡ್ ಅಪ್ಡೇಟ್, ಈ ರೀತಿ ಅಪ್ಡೇಟ್ನೆಲ್ಲ ಬೇಗ ಮಾಡ್ಕೊಳ್ಳಿ ಸ್ನೇಹಿತರೆ. ಮಾತಲ್ಲ, ಯಾಕಪ್ಪ ಅಂತಂದರೆ ಈಗ ಒಬ್ಬರು ಸಚಿವರು ನಾವು 2,000 ರೂಪಾಯಿ ನಾಳೆಯಿಂದ ಹಾಕ್ತೀವಿ ಅನ್ನುವಂಥದ್ದು ಕೋಟಿಯ ಒಂದು ಮಾತಾಗುತ್ತೆ. ಹಾಗಾಗಿ ಈಗ 2,000 ರೂಪಾಯಿ ಅಂತಂದರೆ ಸಣ್ಣ ಅಮೌಂಟ್ ಅಲ್ಲ. ಡೆಫಿನೆಟಾಗಿ ಕೋಟಿಯನ್ನು ಒಂದೇ ಕ್ಷಣದಲ್ಲಿ ನಾವು ನಾಳೆ ಹಾಕ್ತೀವಿ ಅಂತಂದ್ರೆ ಆಯ್ತಲ್ಲ, ಇಂತಿಷ್ಟು ಕೋಟಿ ಹೋಯಿತು, ಅದೇ ಹೇಳ್ತಾ ಇರುವಂಥದ್ದು. ಅಂದರೆ ಹೋಯ್ತು ಅಂದರೆ ಹಾಗಲ್ಲ, ಅವರು ಬಿಡುಗಡೆ ಮಾಡ್ತಾ ಇರುವಂಥದ್ದು ನಮ್ಗೆ ಖುಷಿ ಇದೆ ಅಂತಲೇ ಹೇಳ್ಬೋದು. ಆ್ಯಂಡ್ ಡೆಫಿನೆಟಾಗಿ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾರೆ. ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡ್ಕೊಳ್ಳಿ. ಆ್ಯಂಡ್ ಇನ್ನೊಂದು ವಿಚಾರ, ಈಗ DBT ಮುಖಾಂತರ ಹಣವನ್ನು ಹಾಕ್ತಾ ಇರುವಂಥದ್ದು ಸರ್ಕಾರ ಏನು ಮಾಡ್ತಾ ಇದೆ ಅನ್ನುವಂಥದ್ದು ಒಂದಿಷ್ಟು ಜನರಿಗೆ ಕ್ಯೂರಿಯಾಸಿಟಿ ಇದೆ. ಅಂದರೆ ಈಗ ಹಣ ಜಮೆ ಆಗ್ತಾ ಇಲ್ಲ, ನಮಗೆ ಹಣ ಬಂದಿಲ್ಲ, ನಮಗೆ ಇಲ್ಲಿ ಸರ್ಕಾರದ ಹತ್ರ ಹಣ ಇಲ್ವಾ, ಹಾಗೆ ಹೀಗೆ ಅನ್ನುವಂಥ ಒಂದಿಷ್ಟು ಕ್ವೆಶನ್ಗಳು ಮತ್ತು ಒಂದಿಷ್ಟು ಜನರಿಗೆ ಒಂದು ಕ್ಯೂರಿಯಾಸಿಟಿಗಳು ಹೆಚ್ಚಾಗ್ತಾ ಇದೆ. ಈಗ ನಾನು ಹೇಳ್ತೇನೆ, ಕೇಳಿಸ್ಕೊಳ್ಳಿ. ಈಗ ಯಾರ್ಯಾರಿಗೆಲ್ಲ ಎಷ್ಟೆಷ್ಟು ಹಣ ಬರಬೇಕು, ಯಾರ್ಯಾರಿಗೆಲ್ಲ ಎಷ್ಟೆಷ್ಟು ಹಣ ಈಗ ಆಲ್ಮೋಸ್ಟ್ ಈಗ ತುಂಬ ಜನ ಪಡ್ಕೊಂಡಿದ್ದೀರಿ ಹಣವನ್ನು, ಆದರೆ ಕೆಲವರು ಹಣವನ್ನು ಪಡ್ಕೊಂಡಿಲ್ಲ. ಅಂಥವ್ರು ಏನು ಮಾಡಬೇಕು ಅನ್ನುವಂಥದ್ದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇಲ್ಲಿ ಫಸ್ಟ್ ಆಫ್ ಆಲ್ ಲೈಕ್ ಮಾಡಿಲ್ಲ ಅಂದರೆ ದಯವಿಟ್ಟು ಲೈಕ್ ಮಾಡ್ಕೊಳ್ಳಿ. ನೀವು ಮಾಡೋ ಒಂದೇ ಒಂದು ಲೈಕಿಂದ ನಿಮಗೆ ತುಂಬ ಮಾಹಿತಿಗಳು ಸಿಗುತ್ತೆ. ನಾನು ಪ್ರತಿಯೊಬ್ಬರಿಗೆ ಹೇಳ್ತಾ ಇದ್ದೀನಿ, ನೀವು ಒಂದೇ ಒಂದು ಲೈಕ್ ಮಾಡ್ಕೊಳ್ಳಿ, ಡೆಫಿನೆಟಾಗಿ ಹಣ ಜಮೆ ಆಗುತ್ತೆ. ವರಿ ಮಾಡ್ಕೊಳ್ಳುವಂಥ ಅಗತ್ಯ ಇಲ್ಲ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆ್ಯಂಡ್ ರೇಷನ್ ಕಾರ್ಡ್ ಅಪ್ಡೇಟು, ಆಧಾರ್ ಕಾರ್ಡ್ ಅಪ್ಡೇಟು, ಪ್ಯಾನ್ ಕಾರ್ಡ್ ಅಪ್ಡೇಟು, ಈ ರೀತಿ ಅಪ್ಡೇಟ್ಗಳನ್ನೆಲ್ಲ ತುಂಬ ಜನ ಮಾಡ್ತಾಯಿಲ್ಲ. ಮಾಡ್ಕೊಳ್ಳಿ, ಯಾಕಪ್ಪ ಅಂತಂದರೆ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ತುಂಬ ಜನರಿಗೆ ಇಲ್ಲಿ ತುಂಬ ಇಂಪಾರ್ಟೆಂಟ್ ಆಗುವಂಥ ಒಂದು ಏನಂತಂದರೆ, ಆಲ್ಮೋಸ್ಟ್ ತುಂಬ ಜನರಿಗೆ ನಾನು ಹೇಳಿದ್ದೆ, ಆದರೆ ಇಲ್ಲಿ ತುಂಬ ಇಂಪಾರ್ಟೆಂಟ್ ಆಗುವಂಥ ಒಂದು ಯೋಜನೆ ಅಂತಲೇ ಹೇಳ್ಬೋದು. ಡೆಫಿನೆಟಾಗಿ ಎಲ್ರಿಗೂ ಹಣ ಜಮೆ ಆಗಲಿ. ಆ್ಯಂಡ್ KYC ಎಲ್ಲರೂ ಕೂಡ ಮಾಡ್ಕೊಳ್ಳಿ. ಆ್ಯಂಡ್ ಪ್ಯಾನ್ ಕಾರ್ಡ್ ಅಪ್ಡೇಟ್ ಮಾಡಿಲ್ಲ ಅಂದರೆ ಮಾಡ್ಕೊಳ್ಳಿ. ಆ್ಯಂಡ್ ಡೆಫಿನೆಟಾಗಿ ಇಲ್ಲಿ 2,000 ರೂಪಾಯಿ ಹಣ ಬಂದಿದೆ ಅಂತಲೇ ಹೇಳ್ಬೋದು ತುಂಬ ಜನರಿಗೆ. ಎಲ್ರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊಳ್ತೀನಿ. ಯಾಕಪ್ಪ ಅಂತಂದು ತುಂಬ ಜನ ಇಲ್ಲಿ KYC ಮಾಡಿಲ್ಲ ಅನ್ನುವಂಥ ಒಂದು ಕೊರಗಲ್ಲಿದ್ದೀರಾ. ಅಂದರೆ KYC ನಾವು ಮಾಡೇ ಇಲ್ಲಲ್ಲ ಸರ್, ನಮಗೆ ಹೇಗೆ ಬರುತ್ತೆ ಹಾಗೆ ಅನ್ನುವಂಥದ್ದು, ಅದ್ರ ಬಗ್ಗೆನೂ ಕೂಡ ಟೆನ್ಷನ್ ಆಗಲಿಕ್ಕೆ ಹೋಗಬೇಡಿ. KYCನೂ ಕೂಡ ಡೆಫಿನೆಟಾಗಿ ಹಣ ಜಮೆ, ಅಂದರೆ KYCನೂ ಬೇಗ ಹಣ, ಅಂದರೆ ನಿಮ್ಗೆ KYC ಮಾಡಿದಿರ ಅಂತ ಡೆಫಿನೆಟಾಗಿ ಹಣ ಬರುತ್ತೆ. ಆ್ಯಂಡ್ KYCಯಿಂದ ಏನು ಕೂಡ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ. KYCನೂ ಕೂಡ ಮಾಡ್ಕೊಳ್ಳಿ ಎಲ್ಲರೂ ಕೂಡ. KYCಯಿಂದನೂ ಕೂಡ ಡೆಫಿನೆಟಾಗಿ ತುಂಬ ಜನರಿಗೆ ಹಣ ಜಮೆ ಆಗಿದೆ ಅಂತಲೇ ಹೇಳ್ಬೋದು. ಆ ಒಂದು ರಿಸಲ್ಟ್ ತುಂಬ ಜನರಿಗೆ ಶಾಕ್ ಅನಿಸ್ತು. ಯಾಕಪ್ಪ ಅಂತಂದರೆ KYC ಮಾಡಿನೇ ಡೆಫಿನೆಟಾಗಿ ತುಂಬ ಜನರಿಗೆ ಹಣ ಜಮೆ ಆಗಿದೆ. ಆ್ಯಂಡ್ ಇದೊಂದು ಖುಷಿ ಪಡುವಂಥ ವಿಚಾರ, ಆ್ಯಂಡ್ ಖುಷಿ ಆಗುವಂಥ ಸಂಗತಿ, ಆ್ಯಂಡ್ ಖುಷಿ ಪಡುವಂಥ ವಿಚಾರನೇ ಅಂತಲೇ ಹೇಳ್ಬೋದು. ಯಾಕಪ್ಪ ಅಂತಂದರೆ KYCಯಿಂದ ಹಣ ಬರುವಂಥದ್ದು, ಆ್ಯಂಡ್ KYCಯಿಂದ ಹಣ ಪಡ್ಕೊಳ್ಳುವಂಥದ್ದು ಏನು ಸಣ್ಣ ವಿಚಾರ ಅಲ್ಲ. ಆ್ಯಂಡ್ 4,000 ರೂಪಾಯಿ ಹಣ ಬಂದಿರ್ಬೋದು, ಅಥವಾ 5,000 ರೂಪಾಯಿ, 6,000 ರೂಪಾಯಿ ಎಷ್ಟೇ ಇರ್ಬೋದು, ಅದರಲ್ಲಿ ಏನು ಕಮ್ಮಿ ಅಂತಲ್ಲ. ಡೆಫಿನೆಟಾಗಿ ಹಣ ಜಮೆ ಆಗುತ್ತೆ. ಇನ್ನು ಮುಂದೂ ಕೂಡ ಆಗಬೇಕಂತಂದ್ರೆ ಫಸ್ಟ್ ಆಫ್ ಆಲ್ ಮಾಡಬೇಕಾಗಿರುವಂಥದ್ದನ್ನು ನಾನು ಹೇಳಿದೆ. ಈಗ ಏನಪ್ಪ ಅಂದ್ರೆ ಒಂದು NCPI ಮ್ಯಾಪಿಗೆ ಒಂದು KYC ನಾನು ಪ್ರತಿ ಬಾರಿ ಹೇಳ್ತಾ ಇರ್ತೀನಿ, ಮಾಡಿ ಈ ರೀತಿ ಮಾಡಿ ಅಂತ. ಕೆಲವ್ರು ಮಾಡಲ್ಲ, ನಾನೇನು ಮಾಡ್ಲಿಕ್ಕೆ ಆಗಲ್ಲ, ಅದ್ರ ಬಗ್ಗೆ ನಾನೇನು ಹೇಳಲ್ಲ. ಯಾಕಪ್ಪ ಅಂತಂದರೆ ಅವ್ರವ್ರ ಇಷ್ಟ. ನೀವು ಮಾಡ್ಬೋದು, ಈಗ ಮಾಡಿದೀವಿ ಇರ್ಬೋದು, ಹೇಳಲಿಕ್ಕೆ ಆಗೋದಿಲ್ಲ. ಅಂದರೆ ನಿಮ್ಮ ಅನಿಸಿಕೆ ಹೇಗಿರುತ್ತೆ ಆ ಲೆವೆಲಿಗೆ, ಅಂತಂದರೆ ನಿಮ್ಮ ಮೈಂಡ್ ಸೆಟ್ ಯಾವ ರೀತಿ ಇರುತ್ತೆ ಅನ್ನುವಂಥದ್ದು ಮುಖ್ಯ ಆಗುತ್ತೆ. ನಾನು ಹೇಳುವಂಥದ್ದನ್ನು ಕೆಲಸವನ್ನು ಕೆಲವರು ಕರೆಕ್ಟಾಗಿ ಮಾಡ್ತಾರೆ, ಡೆಫಿನೆಟಾಗಿ ಹಣವನ್ನು ಪಡ್ಕೊಳ್ತಾರೆ. ಅದು ತುಂಬ ಖುಷಿ ಆಗುತ್ತೆ ನನಗೆ. ಯಾಕಪ್ಪ ಅಂತಂದರೆ ಹೇಳೋದನ್ನು ಮಾಡ್ತಾರೆ, KYC ಮಾಡಿ ಅದು ಮಾಡಿ ಇದು ಮಾಡಿ ಅಂತಂದಾಗ ಪಟ್ಟ ಮಾಡ್ತಾರೆ. ಕೆಲವರು ಈ ಹಣವನ್ನು ಪಡ್ಕೊಳ್ತಾರೆ, ಡೆಫಿನೆಟಾಗಿ ಹಣ ಬರುತ್ತೆ. ಆದರೆ ಕೆಲವರು ಹಣವನ್ನು ಪಡ್ಕೊಳ್ಳಲ್ಲ, ಕೆಲವರು ಹಣ ಬರಲ್ಲ. ನಾನು ಅದೇ ಹೇಳ್ತಿರುವಂಥದ್ದು, ಇದನ್ನೆಲ್ಲ ಬೇಗ ಮಾಡ್ಕೊಳ್ಳಿ. ಆ್ಯಂಡ್ ಡೆಫಿನೆಟಾಗಿ ಎಲ್ರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊಳ್ತಾ. ಆ್ಯಂಡ್ ಆಲ್ರೆಡಿ ನಾನು ನಿಮಗೆ ತುಂಬ ಜನರಿಗೆ ಹೇಳಿದ್ದೆ, ಇದ್ರ ಬಗ್ಗೆ ಮತ್ತೊಮ್ಮೆ ಹೇಳುವಂಥದ್ದು ಏನು ಇಲ್ಲ. ನಾನು ಇದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೆ ಮೊದಲೇ ಕೂಡ, ಈಗಲೂ ಕೊಡ್ತಾ ಇದ್ದೀನಿ. ಏನು ದೊಡ್ಡ ವಿಚಾರ ಅಲ್ಲ, ಸಿಂಪಲಾಗಿ ಹಣ ಬಂದೇ ಬರುತ್ತೆ. ಆ್ಯಂಡ್ ದಯವಿಟ್ಟು ವರಿ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಹಣ ಬಂದಿಲ್ಲ ಅಂದ ತಕ್ಷಣ ಟೆನ್ಷನ್ ಆಗುವಂಥದ್ದು, ಅಯ್ಯೋ ನಮ್ಗೆ ಹಣ ಬಂದಿಲ್ಲ, ಅದು ಬೇಡ. ಡೆಫಿನೆಟಾಗಿ ಹಣ ಬರಲಿ. ಆ್ಯಂಡ್ ಎಲ್ಲರ ಅಕೌಂಟಿಗೆ ಹಣ ಜಮೆ ಆಗಲಿ, ಎಲ್ಲರ ಅಕೌಂಟಿಗೆ ಹಣ ಬರಲಿ ಅಂತ ಹೇಳ್ತಾ ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಸ್ನೇಹಿತರೆ ಸಿಗೋಣ. ಆ್ಯಂಡ್ ಇನ್ನೊಂದು ವಿಚಾರ ಏನಪ್ಪ ಅಂದರೆ, ಕಮೆಂಟ್ ಮಾಡಿಲ್ಲ ಅಂದರೆ ದಯವಿಟ್ಟು ಮಾಡ್ಕೊಳ್ಳಿ. ನಿಮ್ಮ ಒಂದು ಅನಿಸಿಕೆ ಏನಿದೆ ಅದನ್ನು ಕಮೆಂಟ್ ಮಾಡಿ. ಮತ್ತು ಇನ್ನೊಂದು ಮೇಯ್ನಾಗಿ ಸಣ್ಣದೊಂದು ನಾನು ಇಲ್ಲೇ ಹೇಳಿಬಿಡ್ತೇನೆ, ಸಿಂಪಲಾಗಿ
ಪೆನ್ಷನ್ ಹಣದ ಬಗ್ಗೆ ಒಂದಿಷ್ಟು ಜನ ನನಗೆ ಕಮೆಂಟ್ ಮಾಡಿದ್ರಿ, ಅಂದರೆ DM ಕೂಡ ಮಾಡಿದ್ರಿ, ನಾನು ಕಮೆಂಟ್ ಕೂಡ ಮಾಡಿದ್ರಿ, ಪೆನ್ಷನ್ ಹಣ ಬಂದಿಲ್ಲ, ಪೆನ್ಷನ್ ಹಣ ಬಂದಿಲ್ಲ, ಪೆನ್ಷನ್ ಹಣ ಬಂದಿಲ್ಲ, ಪೆನ್ಷನ್ ಹಣ ಬಂದಿಲ್ಲ ಅನ್ನುವಂಥ ಒಂದಿಷ್ಟು ಕ್ವೆಶ್ಚನನ್ನು ತುಂಬ ಜನ ಕೇಳಿದ್ರಿ. ಪೆನ್ಷನ್ ಹಣ ಬಂದಿಲ್ಲ ಸರ್ ಅನ್ನುವಂಥದ್ದು ಯಾಕೆ, ಯಾರಿಗೆ ಹಣ ಬರ್ತಾ ಇಲ್ಲ ಅನ್ನುವಂಥ ಒಂದಿಷ್ಟು ಮಾತನ್ನು ಒಂದಿಷ್ಟು ಜನ ಕೇಳಿದ್ರಿ, ಒಂದಿಷ್ಟು ಜನ ಹೇಳಿದ್ರು, ನನಗೆ ಹೇಳಿದರು ಆಲ್ಮೋಸ್ಟ್ ತುಂಬ ಜನ. ಪೆನ್ಷನ್ ಹಣ ಈಸಿಯಲ್ಲಿ ಹಣ ಬರುತ್ತೆ, ನಿಮ್ಗೆ ಯಾರು ಹೇಳಿದ್ದು ಬರಲ್ಲ ಅಂತ. ಡೆಫಿನೆಟಾಗಿ ಹಣ ಜಮೆ ಆಗುತ್ತೆ. ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಹಣ ಬರ್ತಾ ಇದೆ, ತುಂಬ ಜನರಿಗೆ ಹಣ ಜಮೆ ಆಗಿಲ್ಲ ಅನ್ನುವಂಥ ಒಂದಿಷ್ಟು ಮಾತು ಇಲ್ಲ. ಡೆಫಿನೆಟಾಗಿ ಹಣ ಬರುತ್ತೆ, ನೀವು ವರಿ ಮಾಡ್ಕೊಳ್ಳುವಂಥದ್ದು ಏನಿಲ್ಲ. ಪೆನ್ಷನ್ ಹಣ ಜಮೆ ಆಗುತ್ತೆ ಆ್ಯಂಡ್ ಎಲ್ಲರ ಅಕೌಂಟಿಗೆ ಹಣ ಬರಲಿ. ಆ್ಯಂಡ್ ಪೆನ್ಷನ್ ಹಣ ಬಂದಿಲ್ಲ ಅಂತಂದರೆ ದಯವಿಟ್ಟು ಒಂದು ಬಾರಿ ಕಮೆಂಟ್ ಬಾಕ್ಸಲ್ಲೇ ಕಮೆಂಟ್ ಮಾಡಿ. ಆ್ಯಂಡ್ ಎಲ್ರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊಳ್ತೀನಿ. ಆ್ಯಂಡ್ ಎಲ್ಲರ ಅಕೌಂಟಿಗೆ ಹಣ ಬರಲಿ ಅಂತ